ನೋಡ್ರಿ, ನಮ್ಮನ್ನು ನಾವು ನಂಬುವುದನ್ನು ಮರೆತು ಬಿಟ್ಟಿರ್ತೀವಿ. ಯಾಕಂದರೆ ಬೇರೆಯವ್ರ ಮೇಲೆ ಇಡುವಂತಹ ನಂಬಿಕೆನ ನಾವು ಜಾಸ್ತಿ ಮಾಡಿರ್ತೀವಿ. ಆದರೆ ಯಾರೂ ನಮ್ಮ ಜೊತೆ ಕಡೆಗೆ ಬರೋದಿಲ್ಲ ಅಂತ ಗೊತ್ತಾದಾಗ ನಮ್ಮನ್ನು ನಾವು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನನ್ನ ಜೀವನದೊಳಗೆ ನಡೆದ ಒಂದು ಓನ್ ಎಕ್ಸ್ಪೀರಿಯನ್ಸ್ಡ್ ಘಟನೆಯನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಇವತ್ತು ಮಾಡ್ತೀನಿ. ಒಂದು ದಿನ ನಾವೊಂದು ಬೈಕ್ ಒಳಗೆ ಬರತ್ತಿದ್ದೆ, ಒಂದು ರೋಡ್ ಒಳಗೆ 9:30 10 ಗಂಟೆ ಟೈಮ್ ಆಗಿರ್ಬೋದು. ಒಬ್ಬ ವ್ಯಕ್ತಿ ನಾವು ದೂರಿಂದ ಅಬ್ಸರ್ವ್ ಮಾಡತ್ತಿದ್ನಿ. ಒಬ್ಬ ವ್ಯಕ್ತಿ ಭಾಳ ಜನಕ್ಕೆ ಡ್ರಾಪ್ ಕೊಡು ಅಂತ ಕೈ ಮಾಡ್ಕೊಂತ ನಿಂತಿದ್ದ. ಆದರೆ ಯಾರೂ ಡ್ರಾಪ್ ಕೊಡ್ತಾ ಇರಲಿಲ್ಲ. ಆ ಟೈಮ್ ಒಳಗೆ ಅಲ್ಲಿ ಬಸ್ ಯಾವುದು ಓಡಾಡ್ತಿರೋದಿಲ್ಲ. ಆ ರೋಡ್ ಒಳಗೆ ಜಸ್ಟ್ ಪ್ರೈವೇಟ್ ವೆಹಿಕಲ್ಸ್ ಲೈಕ್ ಬೈಕ್, ಕಾರ್ಸ್ ಅಷ್ಟೇ ಓಡಾಡ್ತಿರ್ತವೆ. ನಾ ಏನು ಮಾಡಿ, ಹೋಲಿ ಬಿಡು, ಒಬ್ಬ ನಿಂತನ ಕೈ ಮಾಡತ್ತೇನೆ ಅಂಥೇಳಿ ಅವನ್ನ ಬೈಕ್ ಮೇಲೆ ಕುಂಚ್ಕೊಂಡು ಕರ್ಕೊಂಡು ಹೋದ್ನಿ. ನಾ ಇನ್ನು ಡೆಸ್ಟಿನೇಷನ್ ರೀಚ್ ಆಗೋಕೆ 3-4 ಕಿಲೋಮೀಟ್ರ್ ಇತ್ತು. ಆ ಟೈಮ್ ಒಳಗೆ ನಾನು ಬೈಕ್ 1 ಕಿಲೋಮೀಟ್ರ್ ಹೋದ್ಮೇಲೆ ಪಂಚರ್ ಆಗಿಬಿಡ್ತು. ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ತಳ್ಕೊಂಡು ಹೋಗ್ಬೇಕಾತ. ಆ ಟೈಮ್ ಒಳಗೆ ಆ ರೋಡ್ ಒಳಗೆ ಯಾವುದೂ ವ್ಯವಸ್ಥೆ ಇರಲಿಲ್ಲ. ಆ ವ್ಯಕ್ತಿ ಅಲ್ಲೇ ನಿಂತಿದ್ದು ಸುಮ್ಮನೆ ಒಂದು 5 ಮಿನಿಟ್ಸ್ ಏನೂ ಮಾತಾಡ್ತಿರ್ಲಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಇನ್ನೊಂದು ಬೈಕಿಗೆ ಕೈ ಮಾಡಿ ಡ್ರಾಪ್ ತೊಗೊಂಡ ಅವ ಡೈರೆಕ್ಟಾಗಿ ಹೋಗ್ಬಿಟ್ಟ. ನನಗೆ ಹೇಳೂ ಇಲ್ಲ, ನನಗೆ ಕೇಳೂ ಇಲ್ಲ, ನನಗೆ ಥ್ಯಾಂಕ್ಸ್ ಸಹ ಹೇಳಿಲ್ಲ. ಇದು ರಿಯಲ್ ಇನ್ಸಿಡೆಂಟ್. ಇದನ್ನು ನಾವು ಜೀವನಕ್ಕೂ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ನಾವು ಎಷ್ಟೋ ಜನಕ್ಕೆ ನಮ್ಮ ಟೈಮ್ ಸರಿ ಇದ್ದಾಗ, ನಾವು ಚೆನ್ನಾಗಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡಿರ್ತೀವಿ. ಆ ಜನಗಳು ಅದನ್ನು ಕೃತಜ್ಞತೆಯಿಂದ ತಗೊಳ್ಳೋದು ಇಲ್ಲ, ಅದನ್ನು ನೆನಪಿಟ್ಕೊಳ್ಳೋದು ಇಲ್ಲ, ನಡು ನೀರಿನಾಗ ಕೈ ಬಿಟ್ಟು ಹೋಗ್ತಾರೋ. ಇದು ಬೆಸ್ಟ್ ಎಕ್ಸಾಂಪಲ್. ಸೊ ನಮ್ಮ ಇದ್ರೊಳಗೆ ನಮ್ಮ ಸೇಫ್ಟಿ, ನಮ್ಮ ಕೇರ್ಫುಲ್ನೆಸ್ ಒಳಗೆ ನಾವಿರಬೇಕು. ನಮ್ಮ ಲೈಫ್ನ ಮೊದಲು ನಾವು ನೋಡ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಸಹಾಯ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಎಲ್ಲರೂ ಹಂಗೆ ಇರೋದಿಲ್ಲ, ಸ್ವಲ್ಪ ಜನ ಇರ್ತಾರೆ, ಅವರಿಂದ ಎಲ್ಲರಿಗೂ ಪ್ರಭಾವ ಬರ್ತೈತಿ. ಸೊ ಬಿ ಕೇರ್ಫುಲ್. ಥ್ಯಾಂಕ್ಸ್.